ಕಂಕಣವ ಗಾಂಧಾರಿಗೂ 101 ಜನ ಮಕ್ಕಳಿದ್ದು. ಕುರುಕ್ಷೇತ್ರ ಯುದ್ಧದಲ್ಲಿ 101 ಜನ ಉಳಿಲಿಲ್ಲ, 5 ಜನ ಪಾಂಡವರೇ ಉಳಿದಿದ್ದು. ಗಾಂಧಾರಿಯು 101 ಮಕ್ಕಳನ್ನೇ ತಾನು ಹೆತ್ತಿದ್ದು. ಹೆರುವ ಮಕ್ಕಳು ಯೋಗ್ಯರಾಗಿರ್ಬೇಕು. ಹೆರುವ ಮಕ್ಕಳು ಅವ್ರನ್ನ ಯೋಗ್ಯರಾಗಿ ಬೆಳೆಸ್ಬೇಕು. ಯೋಗ್ಯರಾಗಿ ಬೆಳೆಸ್ದಲೇ ದುರ್ಯೋಧನ ದುಶ್ಯಾಸನರಾಗಿ ಬೆಳೆಸಿದರೆ ಕೆಲವು ಕಾಲ ಅವರು ಮೆರಿಬಹುದು, ಆಮೇಲೆ ಏನಾಗ್ತಾರೆ, ನಾಶವಾಗ್ತಾರೆ. ಅದಕ್ಕೆ ನೀವು ಹೆರಿ ಅವ್ರನ್ನ ಯೋಗ್ಯ ಮಕ್ಕಳನ್ನಾಗಿ ಬೆಳೆಸಿ. ಅವ್ರನ್ನ ಭಯೋತ್ಪಾದಕರನ್ನಾಗಿ ಬೆಳೆಸಿದ್ರೆ ಅವರು ನಾಶವಾಗ್ತಾರೆ, ನಿಮ್ಮನ್ನು ನಾಶ ಮಾಡ್ತಾರೆ. ಅವ್ರನ್ನ ಯೋಗ್ಯರನ್ನಾಗಿ ಬೆಳೆಸಿದ್ರೆ, ಅವ್ರನ್ನ ಅಬ್ದುಲ್ ಕಲಾಂ ತರ ಬೆಳೆಸಿದ್ರೆ, ಶಿಶುನಾಳ ಶರೀಫ್ ತರ ಬೆಳೆಸಿದ್ರೆ ಸತ್ ಮೇಲೂ ಬದುಕ್ತಾರೆ. ಇಲ್ಲದೆ ಇದ್ರೆ ಅವರು ನಿಮ್ಮನ್ನು ನಾಶ ಮಾಡಿ ಅವರು ನಾಶವಾಗ್ತಾರೆ. ಹಾಗಾಗಿ 100 ಮಕ್ಕಳನ್ನ ಹೆರಿ, 100 ಮಕ್ಕಳನ್ನ ಯೋಗ್ಯರನ್ನಾಗಿ ಬೆಳೆಸಿ. ಅಥವಾ 3 ಮಕ್ಕಳನ್ನ ಹೆತ್ತು ಆ 3 ಮಕ್ಕಳನ್ನ ಜಗತ್ತು ಮೆಚ್ಚುವಂತೆ ಬೆಳೆಸಿ. ಆಗ ನೀವು ಆ 3 ಮಕ್ಕಳಲ್ಲೇ ಮಹಾತಾಯಿ ಅಂತ ಅನ್ಸ್ಕೊಳ್ತೀರಿ. ಇಲ್ಲ 100 ಮಕ್ಕಳನ್ನ ಹೆತ್ತರುವೆ ಅವು ವರ ಆಗೋದ್ರ ಬದಲಿಗೆ ಶಾಪ ಆದರೆ ಅವು ನಿಮಗೂ ಶಾಪ ಆಗ್ತಾರೆ, ನಿಮ್ಮನ್ನು ಕಣ್ಣೀರು ಹಾಕ್ಸಿ ಅವು ನಾಶವಾಗಿ ಹೋಗ್ತವೆ. ಹಾಗಾಗಿ ಹೆರೋ ಮಾತಾಡ್ತಿದ್ರಿ, ಹೆರೋಕ್ಕೆ ಅವಕಾಶ ಇದೆ, ನಿಮ್ಮ ಸಾಮರ್ಥ್ಯ ಮೀರೇ ಹೆರಿ. ಆದರೆ ಹೆತ್ತವ್ರನ್ನ ಹೆಂಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಬುದ್ಧಿ ಇರಲಿ. ಹೆತ್ತವ್ರನ್ನ ಭ್ರಷ್ಟರಾಗಿ ಭಯೋತ್ಪಾದಕರಾಗಿ ಬೆಳೆಸ್ದಲ್ಲೇ ಯೋಗ್ಯರನ್ನಾಗಿ ಬೆಳೆಸಿ. ಅದಕ್ಕೆ 5 ಮಕ್ಕಳಿದ್ರು ಮುತ್ತಿನಂತ ಪಾಂಡವ್ರ ತರ 5 ಮಕ್ಕಳನ್ನ ಹೆರಿ, ಕೌರವ್ರ ತರ 100 ಮಕ್ಕಳನ್ನ ಹೆತ್ತು ಆ 100 ಮಕ್ಕಳು ನಾಶವಾದ್ರೆ ಎದೆ ಬಡ್ಕೋಬೇಕು, ಅಷ್ಟೇ ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ.